ನನ್ನ ಹಿತೈಷಿಗಳೇ, ಈಗ ನೀವೆಲ್ಲರೂ ಚೆನ್ನಾಗಿದ್ದೀರಿ, ಆರಾಮಾಗಿದ್ದೀರಿ ಅಂತ ನಾನು ಅಂದ್ಕೊಂಡೇನೆ. ಯಾಕಂದರೆ ಇರೋದು ಒಳ್ಳೆಯದು, ದೇವರ ಕೃಪಾ. ಯಾಕಂದರೆ ಈ ಸತತ ಮಳೆ ಹತ್ತಿರೋದ್ರಿಂದ ಈ ಮಳೆಗೆ ಚಳಿ ತಾಳಲಾರದೆ ಕೆಲವೊಂದು ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಏರುಪೇರು ಆಗ್ತವೆ. ಅದಕ್ಕೋಸ್ಕರ ಏನು ಧೈರ್ಯ ಹೆದರ್ಕೋಬೇಡಿ, ಆರಾಮಾಗಿರಿ, ನಾನು ಆರಾಮಾಗಿರ್ತೇನೆ ಅಂತ ಹೇಳಿ ನಾನೊಂದು ವಿಡಿಯೋ ಮಗಳ ಮನೆಗೆ ಬಂದಿದ್ದೆ, ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೇನೆ. ನೋಡಿ, ಅವ್ರ ಮನೆ ಮುಂದೆ ಖಾಲಿ ಜಾಗ ಇದೆ. ಖಾಲಿ ಜಾಗ ಅಂದರೆ ಅವಳು ಈ ಮೊದಲು ಗಾರ್ಡನ್ ಎಲ್ಲ ಮಾಡಿದ್ದಾಳೆ. ಗಾರ್ಡನ್ ಮಾಡಿ ಅವಳು ಕೆಲವೊಂದು ಗಿಡಗಳನ್ನು, ಎಲ್ಲ ಥರದ ಗಿಡಗಳನ್ನು ಬೆಳೆಸ್ಯಾಳು. ಈಗ ಇನ್ನಿರೋ ಖಾಲಿ ಜಾಗದಲ್ಲಿ ಅವಳು ತರಕಾರಿ ಬೆಳೀತಾ ಇದ್ಲು. ಆ ತರಕಾರಿ ಈಗ 2 ತಿಂಗಳು 3 ತಿಂಗಳಿಂದ ಬಂದಾಗ ಆ ವಿಡಿಯೋ ಮಾಡಿ ಇಟ್ಟೀನಿ, ಅದನ್ನು ಇನ್ನೂ ಅಪ್ಲೋಡ್ ಮಾಡಲಿಲ್ಲ. ಈಗ ನೋಡಿ, ಮಳೆ ಹುಬ್ಬಳ್ಳಿ ಧಾರವಾಡದಲ್ಲಿ ಮಳೆ ಆಗಿದ್ದರಿಂದ ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಹೊರಗೆ ಬರೋಕ್ಕಾಗ್ತಿಲ್ಲ, ಆ್ಯಕ್ಟಿವಿಟೀಸ್ ಕಡಿಮೆ ಆಗಿದ್ದಾವೆ, ಚೇತರಿಕೆ. ಅದಕ್ಕೋಸ್ಕರ ಒಂದು ದಿವಸ ಮಳೆ ಹೊಳು ಕೊಟ್ಟರೆ ಈ ಕಸವನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಗಾರ್ಡನ್ ಮಾಡೋಣ ಅಂತ ನಾನು ವಿಚಾರ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಆದರೆ ಇವರು ನಮ್ಮ ಮಗಳ ಮನೆಯಲ್ಲಿ ನೋಡಿ 2 ಕ್ಯೂಟ್ ಡಾಗ್ಸ್ ಇದ್ದಾವೆ. ಒಂದು ಹ್ಯಾಪಿ ಅಂತ, ಒಂದು ಗ್ಲೋರಿ ಅಂತ, 2 ತಂದೆ ಮಗಳು. ಇದು ತಾಯಂದರು ಇವಾಗಿಲ್ಲ, ಆದರೆ ಮನೆಯಲ್ಲೇ ಬೆಳೆಸಿದ್ದು ಡಾಗ್ಸ್ಗಳಿವು. ಇದ್ರ ಜೊತೆ ಮಗಳು ಈಗ ಡಿಲಿವರಿ ಆಗಿದೆ. ಗಂಡು ಮಗುವಿಗೆ ಜನ್ಮ ಕೊಟ್ಟಾರ. ಅದ್ರ ಜೊತೆ ಅವ್ರ ಬರ್ಡ್ಸ್ ಕೂಡ ಸಾಗಿದ್ದಾರೆ. ಬರ್ಡ್ ಕೂಡ ಒಂದು ಅಮೇರಿಕನ್ ಬರ್ಡ್, ಲವ್ ಬರ್ಡ್ಸ್ ಇದ್ವು. ಸುಮಾರು ಇದ್ದವಳು ಹೆರಿಗೆ ಆಗಿದ್ದರಿಂದ ಮೇಂಟೈನ್ ಮಾಡೋಕ್ಕಾಗಲಿದ್ದಕ್ಕೆ ಅವ್ರು 2 ತೊಂದರೆಗಳು ಆಗ್ಯಾವ ಅವಕ್ಕೆ. ಅದಕ್ಕೋಸ್ಕರ ಇವಾಗ ನೋಡಿ, ಕಾಕ್ಟೇಲ್ ಅಂಥೇಳಿ ಒಂದು ಜೋಡಿ ಇದೆ. ಈ ನಾಯಿಗಳಿದಾವೆ, ಗಾರ್ಡನ್ಸ್ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ